ಎಲ್ಲರಿಗೂ ಶ್ರೀ ಸತ್ಯದರ್ಶನ ವಾಹಿನಿಗೆ ಸ್ವಾಗತ ಸುಸ್ವಾಗತ. ಪ್ರಿಯ ವೀಕ್ಷಕರೇ, ಇಂದು ನಿಮ್ಮನ್ನು 12ನೆಯ ಶತಮಾನದ ಯೋಗೀಶ್ವರರು, ರಾಜಗುರುಗಳು, ಪವಾಡ ಪುರುಷರಾದ ಶ್ರೀ ಸಿದ್ದರಾಮೇಶ್ವರರು ಕೆರೆ, ಕಟ್ಟೆ, ದೇವಾಲಯ, ಶಾಲೆಗಳನ್ನು ತೆರೆದು ಜನಕಲ್ಯಾಣದಂಥ ಕೆಲಸಗಳನ್ನು ಮಾಡಿ ಪವಾಡ ಪುರುಷರಾಗಿದ್ದಾರೆ. ಅನೇಕ ರಾಜ್ಯಗಳಲ್ಲಿ ಸುತ್ತಾಡಿ ತಾವು ಹೋದಡೆಯಲ್ಲೆಲ್ಲ ಕೆರೆ, ಕಟ್ಟೆ, ಬಾವಿಗಳನ್ನು ಕಟ್ಟಿಸಿದ್ದಾರೆ. ಇವರು ಹೋದಡೆಯಲ್ಲಿ ದೇವಾಲಯ ಕಟ್ಟಿಸಿ ಶಿವಲಿಂಗಗಳನ್ನು ಪ್ರತಿಷ್ಠಾಪಿಸಿ ಪೂಜಿಸುತ್ತಿದ್ದರು. ಅವರು ಎಲ್ಲೆಲ್ಲಿ ವಾಸ್ತವ್ಯ ಹೂಡಿದ್ದರೋ, ತಪಸ್ಸು ಮಾಡಿದ್ದರೋ ಅಲ್ಲೆಲ್ಲ ಸಿದ್ದರಾಮೇಶ್ವರರ ಗದ್ದಿಗೆಗಳಿವೆ. ಅಲ್ಲದೆ ಪ್ರತಿ ಗದ್ದಿಗೆಯಲ್ಲಿ ತಮ್ಮ ಪವಾಡಗಳನ್ನು ಸಿದ್ದರಾಮೇಶ್ವರರು ತಮ್ಮ ಅಂಶವನ್ನು ಬಿಂಬಿಸಿದ್ದು ಅಂದಿಗೂ ಇಂದಿಗೂ ಪ್ರತಿ ಗದ್ದಿಗೆಯೂ ಪವಾಡದೃಶ್ಯವಾಗಿ ಭಕ್ತ ಜನರ ಕಷ್ಟಗಳನ್ನು ಪರಿಹರಿಸುತ್ತಿವೆ. ಇಂಥ ಗದ್ದಿಗೆಗಳಲ್ಲಿ ತುಮಕೂರು ಜಿಲ್ಲೆ, ತುಮಕೂರು ತಾಲ್ಲೂಕಿಗೆ ಸೇರಿದ ತುಮಕೂರು ಜಿಲ್ಲಾ ಕೇಂದ್ರದಿಂದ ದೇವರಾಯನ ದುರ್ಗಕ್ಕೆ ಹೋಗುವ ರಸ್ತೆ ಬದಿಯಲ್ಲಿರುವ ಬೆಳಗುಂಬದ ಶ್ರೀ ಸಿದ್ದರಾಮೇಶ್ವರರ ಗದ್ದಿಗೆಯೂ ಇದ್ದು ಅದು ಸಹ ಪವಾಡದಲ್ಲಿ ಒಂದಾಗಿರುತ್ತೆ. ಈ ಗದ್ದಿಗೆಯಲ್ಲಿ ಬೆಳಗುಂಬದಲ್ಲಿ ಅವರು ಮಾಡಿದ ಪವಾಡಗಳ ಬಗ್ಗೆ ಕೆಲವು ಕುರುಹುಗಳನ್ನು ಶ್ರೀ ಯೋಗೀಶ್ವರರು ಬಿಟ್ಟು ಹೋಗಿರುತ್ತಾರೆ. 860 ವರ್ಷಗಳು ಕಳೆದರೂ ಸಹ ಈ ಕುರುಹುಗಳು ಅಚ್ಚಳಿಯದೆ ಇಂದಿಗೂ ಸಹ ಇರುತ್ತವೆ. ಬೆಳಗುಂಬ ಕ್ಷೇತ್ರದಲ್ಲಿರುವ ಈ ಕುರುಹುಗಳನ್ನು ನೋಡಿದರೆ ವಿಸ್ಮಯವನ್ನುಂಟು ಮಾಡುತ್ತವೆ. ಶಿವಯೋಗಿ ಸಿದ್ದರಾಮೇಶ್ವರರು ಬೆಳಗುಂಬ ಬೆಟ್ಟದಲ್ಲಿ ಲೋಕ ಕಲ್ಯಾಣಕ್ಕಾಗಿ ಘನಘೋರ ತಪಸ್ಸನ್ನು ಈ ಬೆಟ್ಟದಲ್ಲಿ ಮಾಡುತ್ತಾರೆ. ಶ್ರೀ ಪರಮೇಶ್ವರರ ಅಂಶಜರಾದ ಶ್ರೀ ಗುರು ಸಿದ್ದರಾಮೇಶ್ವರರು ಎಲ್ಲೆಲ್ಲಿ ತಪಗೈಯುತ್ತಾರೋ ಅಲ್ಲೆಲ್ಲ ಗಂಗಾಮಾತೆಯು ಪ್ರವಹಿಸುತ್ತಾಳೆ. ಸಿದ್ದರಾಮೇಶ್ವರರು ತಪಗೈದ ಬೆಳಗುಂಬದಲ್ಲಿ ಗಂಗಾಮಾತೆಯು ಬೆಟ್ಟದಡಿಯಿಂದ ಪ್ರವಹಿಸುತ್ತಾಳೆ. ಇದನ್ನು ಶ್ರೀ ವೀರಭದ್ರೇಶ್ವರ ಸ್ವಾಮಿಯು ನಿರ್ಮಿಸಿದನೆಂದು ಈ ಬಾವಿಯಲ್ಲಿ ಬೆಟ್ಟದಡಿಯಿಂದ ಗಂಗಾಮಾತೆಯು ಪ್ರವಹಿಸುತ್ತಾಳೆ. ಇದಕ್ಕೆ ರುದ್ರತೀರ್ಥವೆಂದು ಕರೆಯಲಾಗಿದೆ. ಅನೇಕ ಬರಗಾಲಗಳಲ್ಲಿ ಈ ಭಾಗದ ಜನವಸತಿಯ ಜನರಿಗೆ ಆಸರೆಯಾಗಿ ಗಂಗಾಮಾತೆಯು ದಾಹ ನೀಗಿಸಿದ್ದಾಳೆ. ಸಿದ್ದರಾಮೇಶ್ವರರು ಈ ಭಾಗದ ಜನತೆಗೆ ನೀಡಿದ ಈ ಕೊಡುಗೆ ಪವಾಡವಲ್ಲದೆ ಮತ್ತೇನು. ಈ ಬಾವಿಯಿಂದ ಮುಂದೆ ಸಾಗಿದರೆ ರೈಲಿಂಗೇಶ್ವರ ಸನ್ನಿಧಿಯಲ್ಲಿ ಒಲೆಯಾಕಾರದ 3 ಲಿಂಗಗಳನ್ನು ಸಿದ್ದರಾಮೇಶ್ವರರು ಪ್ರತಿಷ್ಠಾಪಿಸಿ ಪೂಜಿಸಿದರೆಂದು ತಿಳಿಯಲಾಗಿದೆ. ಆದರೆ ಜನರು ಈ 3 ಕಲ್ಲುಗಳನ್ನಿಟ್ಟು ಒಲೆಯನ್ನು ಮಾಡಿ ಸಿದ್ದರಾಮೇಶ್ವರರು ಅಡಿಗೆ ಮಾಡಿಕೊಳ್ಳುತ್ತಿದ್ದರೆಂದು ಹೇಳುತ್ತಾರೆ. ಇನ್ನು ಕೆಲವು ಜನರು ಇವು ಸಿದ್ದರಾಮೇಶ್ವರರು ಪ್ರತಿಷ್ಠಾಪಿಸಿದ ಶಿವಲಿಂಗಗಳೆಂದು ಹೇಳುತ್ತಾರೆ. ರುದ್ರತೀರ್ಥದಿಂದ ಗಂಗೆಯನ್ನು ತೆಗೆದುಕೊಂಡು ಬಂದು ಅಭಿಷೇಕ ಮಾಡಿ ವರ್ಷಕ್ಕೆ 2 ಬಾರಿ ಪೂಜಿಸಲಾಗುತ್ತದೆ. ಇನ್ನು ಸ್ವಲ್ಪ ಬೆಟ್ಟದ ಮೇಲಕ್ಕೆ ಹೋದರೆ ಸಿದ್ದರಾಮ ಯೋಗೀಶ್ವರರು ಯೋಗ ನಿದ್ರೆಯಲ್ಲಿ ಮಲಗಿರುವಂತೆ ಆಕಾರ ಮೂಡಿದ್ದು ಯೋಗ ನಿದ್ರಾಕಾರವೆಂದು ತಿಳಿಯಲಾಗಿದೆ. ಶಿರವು ಲಿಂಗಾಕಾರದಲ್ಲಿ ಇದ್ದು ದೇಹ ಮಾನವಾಕಾರದಿಂದ ಮೂಡಿಬಂದಿದೆ. ಬಲಗೈಯಲ್ಲಿ ತ್ರಿಶೂಲ, ಎಡದ ಕೈಯಲ್ಲಿ ಡಮರುಗ ಮತ್ತು ನಂದಿಯನ್ನು ಹಿಡಿದಂತೆ ಕಾಲುಗಳನ್ನು ಚಾಚಿ ಯೋಗ ನಿದ್ರೆಯಲ್ಲಿರುವಂತೆ ಭಾಸವಾಗುತ್ತದೆ. ವರ್ಷಕ್ಕೆ 2 ಬಾರಿ ರುದ್ರತೀರ್ಥದಿಂದ ಅಭಿಷೇಕ ಮಾಡಿ ಪೂಜಿಸಲಾಗುತ್ತದೆ. ಈ ಜಾಗವನ್ನು ರೈಲಿಂಗ್ಸ್ ಹಾಕಿ ಸಂರಕ್ಷಿಸಲಾಗಿದೆ. ಘನಘೋರ ತಪಸ್ಸು ಮಾಡುತ್ತಿದ್ದ ಶ್ರೀ ಯೋಗೀಶ್ವರರು ಎದ್ದು ನಿಂತು ಉತ್ತರ ದಿಕ್ಕನ್ನು ದಿಟ್ಟಿಸುತ್ತಾರೆ. ಆಗ ಅವರ ಪಾದಗಳು ಮೂಡುತ್ತವೆ. 860 ವರ್ಷಗಳ ಹಿಂದೆ ಮೂಡಿ ಬಂದ ಸಿದ್ದರಾಮೇಶ್ವರರ ಪಾದಗಳು ಇಂದಿಗೂ ಸ್ಪಷ್ಟವಾಗಿ ಗೋಚರಿಸುತ್ತವೆ. ಈ ಪಾದಗಳಿಗೂ ವರ್ಷಕ್ಕೆ 2 ಬಾರಿ ಪೂಜಿಸಲಾಗುತ್ತದೆ. ಮುಂದಕ್ಕೆ ಸಾಗಿದರೆ ಏಕಶಿಲೆಯ ದೀಪಸ್ತಂಭವು ನಂದಿ ಸ್ತಂಭವೆಂದು ಕರೆಯುವ ಸ್ತಂಭವು ಬೆಟ್ಟದ ಮೇಲಿದ್ದು ಬಂಡೆಯ ಮೇಲೆ ಯಾವುದೇ ರೀತಿಯ ಆಧಾರವಿಲ್ಲದೆ ನಿಲ್ಲಿಸಲಾಗಿದೆ. ಈ ಸ್ತಂಭವನ್ನು ಸಿದ್ದರಾಮೇಶ್ವರರು ನಿಲ್ಲಿಸಿದರೆಂದು ತಿಳಿದುಬರುತ್ತದೆ. ಕಾರ್ತೀಕ ಮಾಸದಲ್ಲಿ
ಮಡಿಕೆಯನ್ನು ಇಟ್ಟು ಅದರಲ್ಲಿ ಜ್ಯೋತಿಯನ್ನು ಬೆಳಗಿಸಲಾಗುತ್ತದೆ. ಮಕರ ಸಂಕ್ರಾಂತಿಯಲ್ಲಿ ಅದ್ಧೂರಿಯಾಗಿ ಶ್ರೀ ಸಿದ್ದರಾಮೇಶ್ವರರ ಜಯಂತಿಯನ್ನು ಆಚರಿಸಲಾಗುತ್ತದೆ. ಕಾರ್ತಿಕ ಮಾಸದಲ್ಲಿ ವಿಶೇಷ ಪೂಜೆಯನ್ನೂ ನೆರವೇರಿಸಲಾಗುತ್ತದೆ. ಯಾವ ವರ್ಷದಲ್ಲಿ ಕಡೆಯ ಕಾರ್ತಿಕ ಸೋಮವಾರ ಅಥವಾ ಕಡೆಯ ಕಾರ್ತಿಕ ಗುರುವಾರ ಬರುತ್ತದೆಯೋ ಅಂದು ಕಾರ್ತಿಕ ಮಾಸದ ಮಹಾಪೂಜೆಯನ್ನು ನೆರವೇರಿಸಲಾಗುತ್ತದೆ. ಈ ಎಲ್ಲ ಕುರುಹುಗಳನ್ನು ನೋಡಲು ದಯವಿಟ್ಟು ಬೇರೆ ದಿನಗಳಲ್ಲಿ ಭೇಟಿ ನೀಡಬೇಡಿ. ಮಕರ ಸಂಕ್ರಾಂತಿಯ 3 ದಿನಗಳಲ್ಲಿ ಅಥವಾ ಕಾರ್ತಿಕ ಮಾಸದಲ್ಲಿ ಸೋಮವಾರ ಅಥವಾ ಗುರುವಾರ ನೋಡಿಕೊಂಡು ಭೇಟಿ ನೀಡಿ. ನಿಮಗೆ ಈ ಕ್ಷೇತ್ರವು ಮುದ ನೀಡುತ್ತದೆ. ಪ್ರಕೃತಿ ಮಾತೆಯು ನಿಮಗೆ ಕೈ ಬೀಸಿ ಕರೆಯುತ್ತಾಳೆ. ಇನ್ನು ಕೆಳಭಾಗದಲ್ಲಿರುವ ಗದ್ದಿಗೆಯಲ್ಲಿ ಯಾವಾಗ ಬೇಕಾದರೂ ಭೇಟಿ ನೀಡಿ ಪೂಜಿಸಿ ಫಲ ಪಡೆಯಬಹುದಾಗಿದೆ. ಇಲ್ಲಿ ಪ್ರಸಾದವಾದರೆ ನೀವು ಹಿಡಿದ ಎಲ್ಲ ಕೆಲಸಗಳು ಹಾಗೆ ಆಗುತ್ತವೆ. ಇದೊಂದು ಜಾಗೃತ ಪವಾಡ ಕ್ಷೇತ್ರವಾಗಿದೆ. ಮಕ್ಕಳ ಫಲ, ಮದುವೆ, ಶುಭ ಸಮಾರಂಭ, ಕ್ರಯ ವಿಕ್ರಯ ಇನ್ನೂ ಮುಂತಾದ ಕಾರ್ಯಗಳಿಗೆ ಸ್ವಾಮಿಯು ದಾರಿ ತೋರಿಸಬಹುದಾಗಿದೆ. ಇಲ್ಲಿನ ಮತ್ತೊಂದು ವಿಶೇಷವೇನೆಂದರೆ ವಚನ ಸಾಹಿತ್ಯ ಮಂದಿರ. ದೇವಾಲಯದ ಮುಂಭಾಗ ಮಂದಿರವನ್ನು ಕಟ್ಟಿ ಆಯ್ದ ವಚನಕಾರರ ವಚನಗಳು ಮತ್ತು ಭಿತ್ತಿ ಚಿತ್ರಗಳನ್ನು ಗೋಡೆಯ ಮೇಲೆ ಬಿಡಿಸಲಾಗಿದೆ. 2 ಭಾಗಗಳಲ್ಲಿ ಮೂಡಿರುವ ವಚನ ಸಾಹಿತ್ಯವನ್ನು ಒಂದರ್ಧ ಗಂಟೆಯ ಸಮಯ ನೋಡಿ ಕಣ್ಣು ಮನ ತುಂಬಿಕೊಂಡು ಮನಜಾಗೃತವಾಗಿ ಹರ್ಷ ತುಂಬಿ ಇಲ್ಲಿಗೆ ಭೇಟಿ ನೀಡಿದ ಸಮಯ ಸಾರ್ಥಕವಾಯಿತೆಂದು ಹೊರಬನ್ನಿ. ಇಲ್ಲಿಗೆ ಈ ವಿಡಿಯೋವನ್ನು ಮುಗಿಸುತ್ತಿದ್ದೇನೆ. ಮುಂದಿನ ವಿಡಿಯೋದಲ್ಲಿ ಉತ್ತಮ ಮಾಹಿತಿಯೊಂದಿಗೆ ಮತ್ತೆ ಬರುತ್ತೇನೆ. ಧನ್ಯವಾದಗಳು. ನೀವಿನ್ನು ನಮ್ಮ ವಾಹಿನಿಗೆ ಚಂದಾದಾರರಾಗಿಲ್ಲದಿದ್ದರೆ ಚಂದಾದಾರರಾಗಿ. ಧನ್ಯವಾದಗಳು.